ಅಭಿ ಎದ್ದೋಗೋ, ಮಾತ್ರೆ ತಗೋಬಾ, ಊಟ ಮಾಡಿ ಮಾತ್ರೆ ತಗೋಬೇಕು. ಹೋಗೋ ಬೇಗ. ಯಾಕೋ ಇಲ್ಲೇ ಕೂತಿದೀಯಾ? ದುಡ್ಡಿಲ್ವಾ? ಹಾಗೇನಿಲ್ಲ, ಫ್ರೆಂಡ್ ಕಳಿಸ್ತೀನಿ ಅಂದಿದ್ದಾನೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಸದ್ರೆ ಏನೋ ಮಾಡ್ತೀಯಾ? ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಅಲ್ಲ ಅಭಿ, ನಿನ್ನ ಹತ್ರ ಇನ್ನ 200 ರೂಪಾಯಿನೇ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮನ ಜವಾಬ್ದಾರಿ ಹೊಂದ್ಕೊಂಡು ನನ್ನ ನೋಡ್ಕೊಂತೀಯ ಅನ್ಕೊಂಡಿದ್ದೆ ನಾನು. ಆದ್ರೆ ನೀನ್ ನೋಡಿದ್ರೆ ನಾನು ಹೀರೋ ಆಗ್ಬೇಕು ಅಂತ ಜೀವನನೇ ಹಾಳು ಮಾಡ್ಕೊಂಡಿದ್ಯಾ. ಅಲ್ಲ ಅಭಿ, ನಿಮ್ಮ ಅಮ್ಮ ಯಾವ ಪರಿಸ್ಥಿತಿಲಿ ಇದೆಯೋ, ಯಾವ ಕಷ್ಟದಲ್ಲಿ ಇದೆಯೋ ನಿಂಗೆ ಅರ್ಥ ಆಗ್ತಾ ಇದೆಯಾ? ನಿಂಗೆಲ್ಲ ಅರ್ಥ ಆಗ್ಬೇಕು ಬಿಡು. ಅಲ್ಲ ಅಮ್ಮ, ನನಗೂ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಆದರೆ ಇಲ್ಲಿ ನನ್ನ ಪರಿಶ್ರಮಕ್ಕೆ ಬೆಲೆ ಸಿಗ್ತಿಲ್ಲ. ಹಾಗಂತ ನನಗೂ ಸೋಲೋಕ್ಕೆ ಇಷ್ಟ ಇಲ್ಲ. ಮಗ ಸೋಲಿ ಅಂತ ಯಾವ ತಾಯಿನೂ ಬಯಸಲ್ಲ, ಆದ್ರೆ ಅದೇ ಜೀವನ ಅಂತ ಹಾಳು ಮಾಡ್ಕೋಬೇಡ. ನಿನ್ ಕನಸನ್ನ ನೆನ್ಸ್ ಮಾಡ್ಕೋಬೇಕು ಅಂದ್ರೆ ಕಷ್ಟಪಟ್ರೆ ಸಾಲದು, ದುಡ್ಡು ಇರ್ಬೇಕು. ನಮ್ ಗುರಿನ ತಲುಪಬೇಕು ಅಂದ್ರೆ ಒಂದ್ ಕೆಲಸ ಮಾಡಿದ್ರೆ ಸಾಲಲ್ಲ ಅಭಿ. ಅದ್ರ ಜೊತೆಗೆ ಹಸಿವನ್ನ ಬಡತನ ತುಂಬಿಸ್ಕೊಳ್ಳಕ್ಕೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೇಕು. ಅಮ್ಮ, ನನ್ನ ಕನಸನ್ನ ನಾನು ನನ್ಸ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಎಲ್ಲನೂ ಕಳ್ಕೊಳಕ್ ರೆಡಿ ಇದ್ದೀನಿ ನಿಜ. ಆದ್ರೆ ಏನು ಆದ್ರೆ ನಿನ್ ಕಳ್ಕೊಳಕ್ಕೆ ನಾವು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದು. ನಾನು ನೀನ್ ಹೇಳ್ದಂಗೆಲ್ಲ ಕೇಳಿದ್ದು. ನಾ ಸತ್ರೆ ಮುಂದ್ ಮಾಡಕಾರು ದುಡ್ಡು ಮಾಡ್ಕೊಳ್ಳೋ ಅಭಿ, ಬೇರೆಯವ್ರ ಹತ್ರ ಕೈ ಚಾಚ್ಬೇಡ, ನಿನ್ ಕೈ ಮುಗಿತೀನಿ.